ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಸಂಕ್ರಾಂತಿ ಆದಮೇಲೆ ಅಂತಿದ್ರು, ಇನ್ನೆಕ್ಸ್ಟ್ ಯುಗಾದಿ ತನಕ ಇದೆ. ಆದರೆ ಡೆವಲಪ್ಮೆಂಟ್ ಮಾತ್ರ ತುಂಬ ನಡೀತಾ ಇದೆ. ಸರ್ಕಾರದ 3 ಅವಧಿಯಲ್ಲಿದ್ದರೆ ಮತ್ತೆ ಸಚಿವರಾಗಬೇಕಾ ಅನ್ನೋ ಪ್ರಶ್ನೆ. ಸಚಿವ ಸಂಪುಟ ವಿಸ್ತರಣೆಗೆ ಶಾಸಕ ರೇಣುಕಾಚಾರ್ಯ ಒತ್ತಾಯ ಮಾಡ್ತಿದ್ದಾರೆ. ಹೊನ್ನಾಳಿಯಲ್ಲಿ ಶಾಸಕ ರೇಣುಕಾಚಾರ್ಯವರ ಆಕ್ರೋಶದ ಮಾತು. ಬ್ರೇಕಿಂಗ್ ನ್ಯೂಸ್. ರೇಣುಕಾಚಾರ್ಯ ಅವರು ಟ್ರೈ ಮಾಡುತ್ತಿದ್ದಾರೆ. ಈಗ ಅವರು ಆಕ್ರೋಶದ ಮಾತಾಡ್ತಿದ್ದಾರೆ. ಈಗ 4 ಸಚಿವ ಸ್ಥಾನ ಖಾಲಿ ಇವೆ. ಸಚಿವರಾದವರು ತಾವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ. ಹೊನ್ನಾಳಿಯ ಶಾಸಕರ ಮಾತಿದು. ಈ ಮೂಲಕ ಒತ್ತಾಯದ ಮಾತು. ಹೌದು, MP ರೇಣುಕಾಚಾರ್ಯ ಮಾರ್ಚ್ನಲ್ಲಿ ಸಂಪುಟ ವಿಸ್ತರಣೆ ಬೇಡ, ಸಂಪುಟ ವಿಸ್ತರಣೆ ಮಾಡೋದಾದ್ರೆ ಈಗಲೇ ಮಾಡಲಿ. ಹೊನ್ನಾಳಿಯಲ್ಲಿ ಶಾಸಕರ ಒತ್ತಾಯದ ಆಕ್ರೋಶದ ಮಾತು. ಅವರಂತೂ ಭಾಳ ಬೇಸತ್ತೋಗ್ಬಿಟ್ಟಿದ್ದಾರೆ. ದೆಹಲಿಗೆಲ್ಲ ಹೋಗಿ ಬಂದರು, ಎಷ್ಟು ಒಂದ್ಸರಿ ಟ್ರೈ ಮಾಡಿದ್ರು, ಆದರೆ ಯಾಕೋ ಆಗ್ತಿಲ್ಲ. ಸಚಿವರ ವಿರುದ್ಧವೂ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವು ಸಚಿವರಂತೂ ಶಾಸಕರ ಫೋನೇ ರಿಸೀವ್ ಮಾಡಲ್ಲ. ಶಾಸಕರು ಪತ್ರ ಕೊಟ್ಟರೆ ಸಚಿವರು ಉತ್ತರ ಕೊಡಬೇಕು, ಕೊಡೋದೇ ಇಲ್ಲ. ಆದರೆ ಸಚಿವರ ಆಪ್ತ ಸಹಾಯಕರು ಶರ ಬರೀತಾರೆ. ಇದು ನಮಗೆ ಬೇಜಾರಾಗುತ್ತೆ, ಅವಮಾನ ಆಗುತ್ತೆ. ಇಂತಹ ಸಚಿವರು ಬೇಕಾ? ಕೆಲವು ಸಚಿವರ ವಿರುದ್ಧ ಶಾಸಕರು MP ರೇಣುಕಾಚಾರ್ಯ ಆಕ್ರೋಶದ ಮಾತಾಡಿದ್ರು. ಅವ್ರು ಮಾತಾಡಿದ ರೀತಿ ನೀವೇ ಕೇಳಿಸ್ಕೊಂಬಿಡಿ. ರೇಣುಕಾಚಾರ್ಯಗೆ ಅವಕಾಶ ಕೊಡಬೇಕಂದ್ರೆ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಜನರ ಅಪೇಕ್ಷೆ ಮತ್ತು ನಾಡಿನ ಉದ್ದಾಲಕ್ಕೆ ನನಗೆ ಕರೆ ಮಾಡಿ ನಾನು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನ ಮೆಚ್ಚಿದ್ದಾರೆ. ಏನೋ ಭಾರಿ ಕೆಲಸ ಮಾಡಿದೆ ಅಂತ ನಾನೇನು ಡಿಮ್ಯಾಂಡ್ ಮಾಡಿಲ್ಲ. ನನಗೆ 4 ಕೋಟಿಗಳ ಮಧ್ಯೆ ನನಗೆ ಅವಕಾಶ ಕೊಡ್ರಿ, ನನ್ನ ಸಾಮರ್ಥ್ಯವನ್ನು ತೋರಿಸಿ ಹೊರಗೆಚ್ಚೋದು ಎಂದಲ್ಲ. ಈ ಬಂಗಾರನ ಅದು ಹೊರಗೆಚ್ಚಿದ್ರೆ ಗೊತ್ತಾಗುತ್ತೆ ನಕಲಿನೋ ಅಥವಾ ಒರಿಜಿನಲ್ ಅಂತೇಳಿ. ಹಂಗೆ ನನ್ನ ಸಾಮರ್ಥ್ಯಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಏನು ಕೆಲಸ ಮಾಡ್ಬೋದು ಅಂತ ಹೇಳಿದ್ರಿ. ಮತ್ತು ಕೇವಲ ರೇಣುಕಾಚಾರ್ಯೊಬ್ಬರಿಗಲ್ಲ, ಯಾರ್ಯಾರು ಈಗ 4 ಸ್ಥಾನ ಖಾಲಿ ಇದೆ ಮತ್ತು ಅನೇಕ ಬಾರಿ ಅವರೇ ಆಗಿದ್ದಾರೆ. ರೇಣುಕಾಚಾರ್ಯ ಪರೋಕ್ಷವಾಗಿ CM ಬೊಮ್ಮಾಯಿ ಸಂಪುಟ ಪುನರಚನೆ ಸುಳಿವನ್ನು ಸಣ್ಣದಾಗಿ ಬಿಟ್ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಗ್ಗೆ ಮಾತಾಡ್ತಿದ್ರು. ಶೀಘ್ರವೇ ಖಾಲಿ ಇರುವಂತಹ 4 ಸಚಿವ ಸ್ಥಾನಗಳಿಗೆ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು. ಆಕಾಂಕ್ಷಿಗಳು ಸಚಿವ ಸ್ಥಾನ ಕೇಳಿದ್ರೆ ತಪ್ಪೇನಿಲ್ಲ, ನಾನು ಕೂಡ ವರಿಷ್ಠರ ಗಮನಕ್ಕೆ ತರ್ತೀನಿ, ವರಿಷ್ಠರ ಕರೆದಾಗ ಹೋಗಿ ಚರ್ಚೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು. ನಿಗಮ ಮಂಡಳಿ ನೇಮಕ ವಿಚಾರ ನನ್ನ ಮುಂದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು ಮುಖ್ಯಮಂತ್ರಿಗಳು. ಅವ್ರು ಇವತ್ತು ಬೆಳಗ್ಗೆ ಏನು ಹೇಳಿದ್ರು ಬನ್ನಿ ನೋಡೋಣ. ಒಂದು ನಿಮಿಷ. 4 ಸ್ಥಾನಗಳು ಖಾಲಿ ಇದೆ. ಸಹಜವಾಗಿ ಆಕಾಂಕ್ಷಿಗಳು ಆಗಬೇಕನ್ನುವಂಥದ್ದು ಸಹಜ, ತಪ್ಪೇನಿಲ್ಲ. ಅದನ್ನು ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಪಕ್ಷದ ವರಿಷ್ಠರ ಗಮನದಲ್ಲಿದೆ. ನಾನು ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ತರ್ತಾ ಇದ್ದೇನೆ. ವರಿಷ್ಠರು ಯಾವಾಗ ನಮ್ಮನ್ನ ಕರೆದು ಮಾತಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಎಲ್ಲ ವಿವರಗಳನ್ನು ಕೊಡ್ತೀನಿ. ಅದು ಪಕ್ಷದಲ್ಲಿ ಚರ್ಚೆ ಆಗಬೇಕು. ಪಕ್ಷದಲ್ಲಿ ಚರ್ಚೆ ಆದ ತಕ್ಷಣ ಮಾಡ್ತಾರೆ. ಅದು ಪಕ್ಷದಲ್ಲಿ ಯಾವಾಗ ಚರ್ಚೆ ಆಗುತ್ತೆ ಅದರ ಮೇಲೆ ಅವಲಂಬನೆ ಇದೆ. ಅಲ್ಲ, ಅದಕ್ಕೆ ಅವ್ರ ಪಕ್ಷದವ್ರ ಮೇಲೆ ಡಿಪೆಂಡ್ ಇದೆ. ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮ. ಈಗ ನನ್ನ ಮುಂದೆ ಯಾವುದೂ ನಿಗಮ ಮಂಡಳಿಗಳ ಬಗ್ಗೆ ಯಾವುದೇ ನನ್ನ ಮುಖ್ಯಮಂತ್ರಿಗಳ ಮುಂದೆ ಯಾವುದೂ ಪ್ರಸ್ತಾವನೆ ಸದ್ಯಕ್ಕಿಲ್ಲ. ಪಕ್ಷದವರು ಅದನ್ನೆಲ್ಲ ನೋಡ್ತಾ ಇದ್ದಾರೆ. ನೋಡಿ ಪರಾಮರ್ಶೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ. ಅದರ ಆಧಾರದ ಹಾಗೆಯೇ ಬೆಳಗಾವಿ ರಾಜಕಾರಣದ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಬೆಳಗಾವಿಯಲ್ಲಿ ಯಾವುದೇ ಗೊಂದಲ ಇಲ್ಲ, ನಿನ್ನೆ ನಡೆದಂಥ ಸಭೆ ರಹಸ್ಯ ಸಭೆಯೇ ಅಲ್ಲ ಅಂತ CM ಬೊಮ್ಮಾಯಿ ಸ್ಪಷ್ಟನೆ ಕೊಟ್ಟರು. ಯಾರಾದರೂ ಸೇರಿದ್ರೆ ಅದು ರಹಸ್ಯ ಸಭೆ ಆಗುತ್ತಾ? ಸುಮ್ಮನೆ ಸಿಗ್ತಿರ್ತಾರೆ, ಮಾತಾಡ್ತಿರ್ತಾರೆ. ಕಾಂಗ್ರೆಸ್ನಲ್ಲೂ ಕೂಡ ತುಂಬ ಜನ ಈ ಥರ ಸಭೆಗಳು ಮಾಡ್ತಾನೆ ಇರ್ತಾರೆ. ಅದೇನು ರಹಸ್ಯ ಸಭೆನಾ ಅಂತ ಪ್ರಶ್ನೆ ಮಾಡಿದ್ರು ಮುಖ್ಯಮಂತ್ರಿಗಳು. ನನಗೆ ಗೊತ್ತಿಲ್ಲ, ನೀವು ಹೇಳ್ತಿಲ್ಲ ರಹಸ್ಯ ಇರೋದ್ರಿಂದ ಯಾವುದು ಈಗ ಏನು ಗೊಂದಲ ಇಲ್ಲ. ಈಗ ನಾಯಕರು ಹಲವಾರು ಸಂದರ್ಭದಲ್ಲಿ ಅವರವರು ಸೇರ್ತಾರೆ. ಅದನ್ನೇ ನೀವು ಒಂದು ಸಭೆ, ಅದನ್ನೇ ಒಂದು ಅಂತ ಅನ್ನುವಂಥದ್ದು ವ್ಯಾಖ್ಯಾನ ಸರಿಯಲ್ಲ. ಕಾಂಗ್ರೆಸ್ ಪಕ್ಷದವರು ಹಲವಾರು ನಾಯಕರು ಬೇರೆ ಬೇರೆ ಕಡೆ ಸೇರ್ತಾರೆ, BJP ಪಕ್ಷದವರು ಸೇರ್ತಾರೆ. ಅದೇನು ಅದಕ್ಕೇನು ಭಾಳ. ರಾಜ್ಯ ಸಚಿವ ಸಂಪುಟ ಪುನರಚನೆಗೆ ಸರ್ಕಸ್ ನಡೀತಾ ಇದೆ. ಸಂಪುಟದಿಂದ ನನ್ನ ಕೈ ಬಿಟ್ಟರು ಪಕ್ಷದ ಕೆಲಸ ಮಾಡ್ತೀನಿ ನಾನು. ಸಚಿವ ಭೈರತಿ ಬಸವರಾಜ್ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಸಂಪುಟದಿಂದ ನನ್ನ ಕೈ ಬಿಟ್ಟರು, ಯಾಕಪ್ಪ ಗೊತ್ತಿಲ್ಲ ಈ ಪದ ಬಳಸಿದ್ರು ಸಾಹೇಬ್ರು ಅಂತ. ಆದರೆ ಪಕ್ಷದ ಕೆಲಸ ನಾನು ಮಾಡ್ತೀನಿ. ಬೆಂಗಳೂರಿನಲ್ಲಿ ಸಚಿವ ಭೈರತಿ ಬಸವರಾಜ್ ಅವರ ಹೇಳಿಕೆ. CM ಬೊಮ್ಮಾಯಿ ಅವರಿಗೆ ಪರಮಾಧಿಕಾರ ಇದೆ, ಅವರು ಯಾವ ನಿರ್ಧಾರ ಬೇಕಾದರೂ ತಗೋಬೋದು. ಬೆಂಗಳೂರಿನಲ್ಲಿ ಸಚಿವ ಭೈರತಿ ಬಸವರಾಜ್ ಅವರ ಹೇಳಿಕೆ.
ನಾವು BJP ಅಡಿಯಲ್ಲೇ ಕೆಲಸ ಮಾಡ್ತಿದ್ದೀವಿ, ಮುಂದಿನ ಚುನಾವಣೆ ಪಕ್ಷದಲ್ಲೇ ಮಾಡ್ತೀನಿ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಉತ್ತಮ ಕೆಲಸ ಮಾಡ್ತೀನಿ ನಾನು. ಬೈರತಿ ಬಸವರಾಜ್ ಅವರ ಹೇಳಿಕೆ. ನನಗೆ ನೂರಷ್ಟು ಕೆಲಸ ಮಾಡಿದ್ದೀನಿ ಅನ್ನೋ ವಿಶ್ವಾಸ ಇದೆ. ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ಯಾರನ್ನು ಬೇಕೋ ತಗೋಬೋದು, ಯಾರನ್ನು ಬೇಕೋ ಬಿಡ್ಬೋದು, ಅದು ಅವರ ಸ್ವಇಚ್ಛೆ. ಇದ್ರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನಿದ್ರು ಸನ್ಮಾನ್ಯ ಮುಖ್ಯಮಂತ್ರಿ ಕೇಳಿದ್ರೆ ಅವರು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಖಂಡಿತವಾಗಿ ನನ್ನನ್ನು ಕೈ ಬಿಟ್ಟರು ಕೂಡ ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ಶಾಸಕ 2023 ಚುನಾವಣೆ CM ಬೊಮ್ಮಾಯಿಯವರ ನೇತೃತ್ವದಲ್ಲೇ ನಡೆಯುತ್ತೆ ಅಂತ ಮೈಸೂರಿನಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರಚನೆ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ. ಸಂಪುಟ ಪುನರಚನೆ ಬಗ್ಗೆ ವರಿಷ್ಠರ ತೀರ್ಮಾನ ಅಂತಿಮ ಅಂತ ಹೇಳಿಕೆ ಕೊಟ್ಟರು ವಿ ಸೋಮಣ್ಣನವರು. ಯಾವುದು ಮಾತಿಲ್ಲ. ಸಚಿವರುಗಳು ಆಯಾ ಜಿಲ್ಲೆಯಲ್ಲಿ ಅವ್ರವ್ರು ಮಾತಾಡೋದು ಮಾತು. ಮತ್ತು ನಿಮ್ಗೆ ಏನಾಗಿದೆ, ಯಾರು ಏನೇ ಮಾತಾಡಿದ್ರು ಕೂಡ ಬರೀ ಇಲ್ಲಿಗೆ ಬರ್ತೀರಿ ನೀವು. ಆ ಥರದ್ದು ಏನಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೊನ್ನೆ ನಮ್ಮ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರು ಖಂಡಿತವಾಗಿ ಹೇಳಿದ್ದಾರೆ, ಕೇಂದ್ರದ ವರಿಷ್ಠ ಹೇಳಿದ್ದಾರೆ, ನಾನು ಕೂಡ ಹೇಳ್ತಾ ಇದ್ದೀನಿ. ಈ ರಾಜ್ಯದಲ್ಲಿ 2023ವರೆಗೂ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಾವು ಮುಂದಿನ ಚುನಾವಣೆಯನ್ನು ಕೂಡ ಅವ್ರ ನಾಯಕತ್ವದಲ್ಲಿ ಹೋಯ್ತೀವಿ. ಆ ಥರದ್ದು ಯಾವುದೂ ಮಾತಿಲ್ಲ. ಸಚಿವರುಗಳು ಆಯಾ ಸಂಪುಟ ಪುನರಚನೆ ಬಗ್ಗೆ ಗೊತ್ತಿಲ್ವಂತೆ ವಿ ಸೋಮಣ್ಣನವ್ರಿಗೆ ಬಿಟ್ಬೋಣ. ಆದರೆ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ಮೊನ್ನೆ ಹೇಳಿದ್ದನ್ನು ಮರುಪ್ರಸ್ತಾಪ ಮಾಡಿದ್ರು. ಅವರೇ ಹೇಳ್ಬಿಟ್ಟಿದ್ದಾರೆ, ನಾವು ಹೇಳ್ತೀವಿ 2023 ವಿಧಾನಸಭಾ ಚುನಾವಣೆಗೆ ಲೀಡ್ ಮಾಡೋದು ನಮ್ಮ ನಾಯಕರೇ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಎಂದು ಕೂಡ ಸ್ಪಷ್ಟನೆಪಡಿಸಿದ್ದಾರೆ. ಇದ್ರ ಬಗ್ಗೆ ಬೆಳವಣಿಗೆಯನ್ನು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಕೃಷ್ಣ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತ ಅನಿಸಿದರೂ ಒಳಗೊಳಗೆ ಬೇರೆಲ್ಲ ನಡೀತಾನೆ ಇರುತ್ತೆ ಕಸರತ್ತುಗಳು ಯಾವಾಗಲೂ ಕೂಡ. BJPಯಲ್ಲಿ ಏನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಈಗ? ಖಂಡಿತವಾಗ್ಲೂ ಹರೀಶ್, ನೀವು ಹೇಳೋದು ಮಾತು ಸತ್ಯ. ಯಾಕಂದರೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿದಂಥ ಸಂದರ್ಭದಲ್ಲೂ ಕೂಡ ಬೆಳಗಾವಿ ಗೊಂದಲಗಳು ಸಾಕಷ್ಟು ಆಗ್ತಾ ಇದೆ. ಅಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಒಂದು ರೀತಿ ಸಮರ್ಥನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅಂದರೆ ಸರ್ಕಾರಕ್ಕೆ ಆಗಲಿ BJPಗಾಗಲಿ ಏನಾದ್ರು ಮಾತಾಡಿ ಮುಜುಗರ ತರುವುದು ಬೇಡ ಅನ್ನೋದು ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ನಿಲುವಾಗಿದೆ. ಅದರಂತೆ ಈಗ ರಾಜ್ಯ BJPಯಲ್ಲೂ ಕೂಡ ಮೇಲ್ನೋಟಕ್ಕೆ ಏನು ನಡೆದೇ ಇದ್ರೂ ಕೂಡ ಒಳೊಳಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರೋದಂತೂ ಮಾತ್ರ ಸತ್ಯ. ಈಗಾಗಲೇ ಏನು ಒಂದು ಕಡೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಸಚಿವರ ಕಾರ್ಯವೈಖರಿ ಮಾರ್ಕ್ಸ್ ಕಾರ್ಡ್ ಏನು ರಿಪೋರ್ಟ್ ಕಾರ್ಡ್ ರೆಡಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದ್ರ ಬೆನ್ನಲ್ಲೇ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾತಾಡುವಂಥ ಒಂದು ಕೆಲಸವನ್ನು ಶುರು ಮಾಡಿದ್ದಾರೆ. ಒಂದು ಕಡೆ ಈಗಾಗಲೇ ಪ್ರಬಲವಾದಂಥ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರ್ತಕ್ಕಂತಹ MP ರೇಣುಕಾಚಾರ್ಯ ಅವರೇ ಇದೀಗ ಸಚಿವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೆ ಯಾರು ಸೀನಿಯರ್ ಸಚಿವರು ಇದ್ದರು ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಈ ಮೂಲಕವಾಗಿ ನಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಬೆಳಿಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು, ಸಚಿವ ಸ್ಥಾನದ 4 ಸ್ಥಾನಗಳು ಖಾಲಿ ಇವೆ, ಶೀಘ್ರವೇ ಯಾವಾಗ ವರಿಷ್ಠರು ನನಗೆ ಭೇಟಿಗೆ ಅವಕಾಶವನ್ನು ಕೊಡ್ತಾರೆ ಅವಾಗ ನಾನು ಹೋಗಿ ಭೇಟಿ ಮಾಡಿ ತೀರ್ಮಾನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದರು. ಇದಾದ ನಂತರವಾಗಿ ಇದೀಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಎಲ್ಲ ಒಂದು ಕಡೆ ಹಿರಿಯ ಸಚಿವರನ್ನ ಕೈ ಬಿಡಬೇಕು ಅನ್ನೋ ಒಂದು ಒತ್ತಡಕ್ಕೆ ಇದೀಗ ಬಂದಿರುವಂಥದ್ದು. ಹಿರಿಯ ಸಚಿವರನ್ನ ಈಗಾಗಲೇ ಏನು ಮುಖ್ಯವಾಗಿ ಹಿಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಸಂಪುಟದಲ್ಲಿ ಸಚಿವರಾಗಿದ್ದರು, ಅವರು ಈಗ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒತ್ತಡ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಒಂದಷ್ಟು ಜನ ಸಚಿವರಲ್ಲೂ ಕೂಡ ಆತಂಕ ಶುರುವಾಗಿದೆ, ಎಲ್ಲಿ ನಮ್ಮನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಇದೀಗ ಸಭೆ ಮೇಲೆ ಸಭೆಯನ್ನ ಮಾಡಿ ಒಂದಷ್ಟು ಕೆಲಸಗಳ ಬಗ್ಗೆ ರೆಡಿ ಮಾಡ್ಕೊಂಡು ಒಂದು ಕೆಲಸವನ್ನು ಮಾಡ್ಕೊಳ್ತಿದ್ದಾರೆ. ಅಂದ್ರೆ ರಿಪೋರ್ಟ್ ಕಾರ್ಡ್ ಅವರು ಕೂಡ ಏನು ರಾಷ್ಟ್ರೀಯ ನಾಯಕರು ಮೌಲ್ಯಮಾಪನ ಮಾಡ್ತಿದ್ದಾರೆ, ಅದಕ್ಕೆ ಈಗಾಗಲೇ ಪೂರ್ವಭಾವಿ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ. ಇವತ್ತು ಬೈರತಿ ಬಸವರಾಜ್ ಆಗಿರ್ಬೋದು ಮತ್ತೆ ಏನು ಎಸ್ ಟಿ ಸೋಮಶೇಖರ್ ಪ್ರಗತಿ ಇಲಾಖೆಗಳ ಪ್ರಗತಿ ಬಗ್ಗೆ ಸಭೆಯನ್ನು ಮಾಡೋದ್ರ ಮೂಲಕವಾಗಿ ಏನು ಮೌಲ್ಯಮಾಪನ ಮಾಡ್ತಾರೆ ನಾಯಕರುಗಳು, ಅದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ಏನು ಗೊತ್ತಾಗದೇ ಇದ್ರು ಕೂಡ ಹರೀಶ್ ಈಗ ಒಳೊಳಗೆ ಸಾಕಷ್ಟು ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಗೊತ್ತಿಲ್ಲ ಇದು ಎಲ್ಲಿವರೆಗೂ ಕೂಡ ತಲುಪುತ್ತೆ ಅನ್ನುವಂಥದ್ದು. ಇನ್ನೂ ಕೂಡ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಪುನರಚನೆ ಬಗ್ಗೆ ಇನ್ನೂ ಯಾವುದೇ ರೀತಿಯಿಂದ ತೀರ್ಮಾನವನ್ನ ಮಾಡಿಲ್ಲ. ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಈಗ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಾತಾಡೋಕೆ ಶುರು ಮಾಡ್ತಿದ್ದೇನೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸಚಿವರು ಒಂದ್ ರೀತಿ ಇಬ್ರು ಕೂಡ ರೆಡಿ ಆಗ್ತಾ ಇದ್ದಾರೆ. ಒಂದು ಸಚಿವರು ಹಾಲಿರುವಂತವರು ಅವರು ಪದೇ ಪದೇ ಹಲವಾರು ಪ್ರಯತ್ನಗಳನ್ನ ಪಟ್ಟರು ಕೂಡ ಅವರು ಗೆದ್ದಿಲ್ಲ. ಬಹುಶಃ ಈ ಬಾರಿ ಮತ್ತೆ ಆ ಕಡೆ ಕೇಳ್ತಿದ್ದಾರೆ, ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಹರೀಶ್, MP ರೇಣುಕಾಚಾರ್ಯ ಅವರ ಆಕ್ರೋಶ ಇವಾಗ್ಲಿಂದ ಏನಿಲ್ಲ, ನೀವು ಹೇಳ್ದಂಗೆ ಅವಾಗ್ಲಿಂದನೂ ಕೂಡ ಅದೇ ರೀತಿಯಾದ ಆಕ್ರೋಶ ವ್ಯಕ್ತವಾಗ್ತಾ ಇದೆ.
ಒಂದ್ ಕಡೆ ಆಗ್ಲಾ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಒಂದ್ ಕಡೆ ಹರೀಶ್ ಈಗ ನಾವು ಗಮನಿಸಬಹುದು, ಮುಖ್ಯವಾಗಿ ಯತ್ನಾಳ್ ಅವರ ಜೊತೆಗೆ MP ರೇಣುಕಾಚಾರ್ಯ ಅವರು ಚೆನ್ನಾಗಿದ್ದಾರೆ. ಅಂದ್ರೆ ಈ ಮೂಲಕವಾಗಿ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಒತ್ತಡ ಹಾಕುವಂತ ಒಂದು ಕೆಲಸವನ್ನ ಇಬ್ರು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಇವರ ಉದ್ದೇಶ ಇಷ್ಟೇ, ಆದಷ್ಟು ಬೇಗ ಮಂತ್ರಿ ಆಗಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಈಗ ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕಿದ್ರೆ ಆದಷ್ಟು ಬೇಗ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು. ಈಗಲೇ ಸಚಿವ ಸ್ಥಾನ ಮಂತ್ರಿ ಸಂಪುಟ ವಿಸ್ತರಣೆ ಮಾಡೋದಾದ್ರೆ ಈಗಲೇ ಮಾಡಿ, ಮುಂದಿನ ದಿನಗಳಲ್ಲಿ 2 ತಿಂಗಳಾದ್ರೆ ನಮಗೆ ಬೇಕಾಗಿಲ್ಲ ಅನ್ನೋ ಮಾತನ್ನ ಈ ಮೂಲಕವಾಗಿ 4 ಸ್ಥಾನಕ್ಕೆ ಮಿನಿಮಮ್ 10 ಜನ ಇದ್ದಾರಾ ಇನ್ನೂ ಜಾಸ್ತಿ ಇದ್ದಾರಾ ಪ್ರಬಲ ಆಕಾಂಕ್ಷಿಗಳು? ತುಂಬಾ ಜನ ಇದ್ದಾರೆ ಹರೀಶ್. ಈಗ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಬಗ್ಗೆ ಮುಖ್ಯಮಂತ್ರಿಗಳು ಚಿಂತನೆಯನ್ನ ಮಾಡಿಲ್ಲ. ಯಾಕಂದ್ರೆ ಇನ್ನು 1 ವರ್ಷ ಮಾತ್ರ ಬಾಕಿ ಇದೆ, ಮತ್ತೆ ಸಾರ್ವತ್ರಿಕ ಚುನಾವಣೆ ಕೂಡ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಂಪುಟ ಪುನರಚನೆಯನ್ನ ಮಾಡಬೇಕು. ಎಲ್ಲೋ ಒಂದ್ ಕಡೆ ಪಕ್ಷದಲ್ಲಿರತಕ್ಕಂಥ ನಿಷ್ಠಾವಂತ ಶಾಸಕರಿಗೆ ಇನ್ನೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅದಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳು ಈ ಬಾರಿ ಸಂಪುಟ ಪುನರಚನೆಯನ್ನ ಮಾಡೋದ್ರ ಮೂಲಕವಾಗಿ ಕೆಲ ಶಾಸಕರೇನಿದ್ದಾರೆ, ನಿಷ್ಠಾವಂತ ಶಾಸಕರಿದ್ದಾರೆ, ಅವ್ರಿಗೆ ಸಂಪುಟದಲ್ಲಿ ಸ್ಥಾನವನ್ನು ಕಲ್ಪಿಸೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇದೀಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒತ್ತಡದ ತಂತ್ರ ಶುರುವಾಗಿರುವಂತದ್ದು ಹರೀಶ್. ನೋಡೋಣ ಯುಗಾದಿಗೆ ಬೇವು ಯಾರಿಗೆ ಬೆಲ್ಲ ಯಾರಿಗೆ ಅಂತ. ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು